ರೊಚ್ಚಿಗೆದ್ದ ರೈತರಿಂದ ದನಗಳೊಂದಿಗೆ ಪ್ರತಿಭಟನೆ ನಡೆಸಲಾಯಿತು. ತುಮಕೂರು ಜಿಲ್ಲೆಯ ಯಳನಾಡು ಗ್ರಾಮ ಪಂಚಾಯಿತಿ ಎದುರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು, ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿದ್ದ ದನದ ಕೊಟ್ಟಿಗೆಯ ಬಿಲ್ಗೆ ರೈತರು ಆಗ್ರಹಿಸಿದ್ದಾರೆ. ಏನು ಸಮಸ್ಯೆ? ಯಾಕೆ ದನಗಳನ್ನೆಲ್ಲ ಇಲ್ಲಿ ಕಟ್ಟಿದ್ದಾರೆ? ದನ ಕಟ್ಟಿರೋದೇನು ಉದ್ದೇಶ ಅಂದರೆ ಯಳನಾಡು ಪಂಚಾಯತಿ ಗ್ರಾಮದಲ್ಲಿ ದನಿನ ಕೊಟ್ಟಿಗೆ ಕಟ್ಟಿದ್ದು 3 ವರ್ಷ ಬ್ಯಾಕಲ್ಲಿ 2-3 ವರ್ಷ ಆಯಿತು. ಬಿಲ್ ಕೊಟ್ಟಿಲ್ಲ, ದನಿಂದು ಮೆಟೀರಿಯಲ್ ಬಿಲ್ಲ. ಕಮಿಟಿ ವರ್ಕ್ ಅವೆಲ್ಲ FTA ಮಾಡ್ಕೊಂಡು ಬಿಲ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಂಚಾಯತಿ PDO ಪ್ಲಸ್ ಅಧ್ಯಕ್ಷರು ಹಾಗೂ ಇಂಜಿನಿಯರು 3 ಜನ ಬುಕ್ ಆಗಿ ಲಂಚ ಇಸ್ಕೊಂಡು ಬಿಲ್ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಯಾರಿಗೂ ಬಿಲ್ ಮಾಡಿಕೊಟ್ಟಿಲ್ಲ, ಅದಕ್ಕೆ ದನ ತಂದು ಕಟ್ಟಿದ್ವಿ. ನಾವು ಇದನ್ನು ನಮ್ಮ ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ದನ ಹೊಡ್ಕೊಂಡು ಹೋಗಲ್ಲ. ಆಮೇಲೆ ಇನ್ನೊಂದು ಸರ್, ಈಗ PDO ಕೇಳಿದ್ರೆ ಏನು ಹೇಳ್ತಾರೆ ಅಂತಂದರೆ, ನಮಗೆ 2 ಆಪ್ಷನ್ ಕೊಟ್ಟಿದ್ರು. 2 ಆಪ್ಷನ್ನಲ್ಲಿ ನಾವು ಕಮ್ಯುನಿಟಿಗೆ ಮಾಡಿದ್ದೀವಿ, ಮತ್ತು ಇದನ್ನು ರೈತರ ಹೋಗೋಕ್ಕೆ ನಮಗೆ ಕೊಟ್ಟಿಲ್ಲ ಅಂದರು. ಆದರೆ ಈಗ ಕೇಳಿದರೆ ಸಿಂಗಾಪುರದ ಒಂದು 4 ಮೆಟ್ರಿಯಲ್ ಇದು ದನಿ ಶೆಡ್ನ ಬಿಲ್ ಆಗಿದ್ದಾವೆ, ಬೇರೆಯವ್ರು ಯಾರವೂ ಆಗಿಲ್ಲ. ಆಮೇಲೆ ಮತ್ತಿರಿಗೆ ಹಿಂದೊಂದು ಸಲ ಏನು ಮಾಡಿದ್ದಾರೆ ಅಂದರೆ, ಯಾವುದೇ ಕೆಲಸನೇ ಕಾಮಗಾರಿನೇ ಮಾಡಿಲ್ಲ, ಪೂರ್ತಿ ಬಿಲ್ ಹಾಕಿದ್ದಾರೆ, ಮೆಟೀರಿಯಲ್ ಬಿಲ್ ಸಮೇತ ಹಾಕಿದ್ದಾರೆ, ಶೆಡ್ಡೇ ಕಟ್ಟಿಲ್ಲ. ಅಂದರೆ ಪಂಚಾಯತ್ಗೆ ಅಧಿಕಾರಿಗಳಿಗೆ ಸಂಬಂಧಪಟ್ಟಿದ್ದೆ ಅದು. ಏನಾರ ಕೇಳಿದ್ರೆ ಮೇಲಧಿಕಾರಿ ತಕ್ಕ ಹೋಗ್ರಿ ಅಂತಾರೆ. ನಾವು ಯಾವುದೇ ಒಂದು ಅರ್ಜಿ ಕೊಟ್ಟರು ಕೂಡ PDO ನಮಗೆ ರೆಸ್ಪಾನ್ಸ್ ಮಾಡಲ್ಲ. ಮೇಲಧಿಕಾರಿ ನಾವು ಇಲ್ಲಿ ಅರ್ಜಿ ಕೊಟ್ಟು ಮೇಲಧಿಕಾರಿ ತಕ್ಕ ಹೋಗ್ಬೇಕಂತೆ, ಮೇಲಧಿಕಾರಿ ಕೇಳ್ಬೇಕಂತೆ. ಆದರೆ ಮೇಲಧಿಕಾರಿಗೆ ಈ CS ಗೆ ಮನವಿ ಕೊಟ್ಟಿದ್ದೀವಿ, DS2 ಮನವಿ ಕೊಟ್ಟಿದ್ದೀವಿ. DS2 ಮನವಿ ಕೊಟ್ಟರು ಅವರಿನ್ನು ಏನು ನಮಗೆ ಆನ್ಸರ್ ಮಾಡಿಲ್ಲ. ಆದರೆ ಇವತ್ತು ಅವ್ರಿಗೂ ಫೋನ್ ಮಾಡಿದರೆ ನಾವು ಇವತ್ತು ಮೀಟಿಂಗ್ ಆಗಿದ್ದೀವಿ ಅಂತ ಅವ್ರು ಮೆಸೇಜ್ ಮಾಡಿದ್ದಾರೆ. ಅವ್ರೇನೋ ಮೀಟಿಂಗಲ್ಲಿ ಇರ್ಬೋದು, ಅಷ್ಟು ಗೊತ್ತು. ಆದರೆ ನಾನು ನಂದೊಂದು ಫೈಲ್ ಕೊಟ್ಟಿದ್ದೀನಿ. ಫೈಲ್ ಕೊಟ್ಟರೆ 4 ವರ್ಷದಿಂದ ಮುಚ್ಚಾಕಿದ್ದಾರೆ. ಬಂದಿದ್ದ ದಿವಸ ಕೇಳಿದರೆ ಅಲ್ಲಿ 15 ಫೈಲ್ ಇದ್ದಾವೆ, ಕೊಡ್ತೀನಿ ಅಂದರು. ಇನ್ನೂ 2 ತಿಂಗಳಾಯಿತು, ಇನ್ನೂ ನನಗೆ ಫೈಲ್ ಕೊಟ್ಟಿಲ್ಲ. ಆದರೆ ಕಂಪ್ಯೂಟರ್ಗೆ ಎಂಟ್ರಿನೂ ಮಾಡಿಲ್ಲ. ನಂದ ಬಿಲ್ಲು 21ರಿಂದಲೇ ಮಾಡಿದ್ದೇವೆ ಸರ್. ಇವತ್ತು ರೆಡಿ ಇದೆ, ಇವತ್ತೇ ಬಂದು ಎನ್ಕ್ವೈರಿ ಮಾಡ್ಲಿ ಬೇಕಾರೆ. ರೆಡಿ ಇರೋ ಕೆಲಸ ಮತ್ತೆ ಎನ್ಕ್ವೈರಿ ಮಾಡಬೇಕು ಅಂತ ಮತ್ತೆ ಬೇರೆ ಕೇಳ್ತಾರೆ. ರೆಡಿ ಇರೋಕೆ ಆಗಿರೋಕೆ ಆಮೇಲೆ ವ್ಯವಸಾಯ ದನಿ ಸೆಟ್ಗಳು ಮಳೆ ಗಾಳಿ ಹೋದ ವರ್ಷ ಬಿದ್ದೋಗಿದಾವೆ, ಅವು ಸರಿ ಇಲ್ಲ ಅಂತ ಹೇಳಿ ಎಂಟ್ರಿ ಮಾಡಿಲ್ಲ. ಅಂತವು ಅನೇಕ ಇದಾವೆ. ಮತ್ತೆ ರೆಡಿ ಮಾಡಿ ಇಟ್ಟಿರೋರು ಬಿಲ್ಲೇ ಹಾಕಿಲ್ಲ. ಆಗಲ್ಲ ಅಂತ ಬರ್ಕೊಡ್ರಿ ಅಂತಲೂ ಕೇಳ್ತಾ ಇದೀವಿ ನಾವು. ಕೊಡಕ್ ಬರಲ್ಲ ಅಂತ ಬರ್ಕೊಡ್ರಿ ಅಂತ ಕೇಳ್ತಿದೀವಿ. ಎಲ್ಲ ಕೆಲಸಗಳು 19, 20 ಹಿಂದಿನವು ಬಂದು 3 ತಿಂಗಳಾಗಿದೆ ಇಲ್ಲಿ. ಅದು ಹಿಂದಿನ ದಾಖಲಾತಿಗಳು ಸರಿಯಾಗಿ ಸಿಗ್ತಾ ಇಲ್ಲ. ಆ ದಾಖಲೆಗಳನ್ನ ತಗೊಂಡು ಏನಾಗಿದೆ, ಹೊಸದಾಗಿ ವೆರಿಫಿಕೇಶನ್ ಮಾಡಿಸ್ಬೇಕಿದೆ. ಪ್ರತಿಯೊಂದು ವರ್ಕ್ನ ವೆರಿಫಿಕೇಶನ್ ಮಾಡಬೇಕಿದೆ. ಈಗ ವೆರಿಫಿಕೇಶನ್ ಮಾಡಿರೋ ವರ್ಕಿಗೆ FTO ಮಾಡಿದ್ದೀವಿ. ಯಾವ ವೆರಿಫಿಕೇಶನ್ ಮಾಡಿಲ್ವೋ ಅವನ್ನ ಈಗ ಇಟ್ಟಿದ್ದೀವಿ. ಈಗ ವೆರಿಫಿಕೇಶನ್ ಮಾಡಿಸಿ ಗೂಗಲ್ ಫಾರ್ಮಿಗೆ ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಮತ್ತೆ FTO ಮಾಡ್ತಾರೆ. ಯಾಕೆ ಮಾಡಿಲ್ಲ ಇವ್ರದ್ದು ಎಲ್ಲ ವೆರಿಫಿಕೇಶನ್? ಯಾಕೆ ಮಾಡಿಲ್ಲ? ದಾಖಲೆಗಳು ಸರಿ ಇಲ್ಲ. ತಗೊಂಡು ಹೋಗಿ ನಮ್ಮ ದಾಖಲೆಗಳು ಸರಿ ಇಲ್ಲ, ಮತ್ತೆ ಹಾಕೊಂಬರ್ರಿ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವೊಂದು MBಗಳೆಲ್ಲ ಇರ್ಲಿಲ್ಲ, ಹಳೆವು. MBಗಳೆಲ್ಲ ಹುಡುಕೊಂಡು ಹೋಗಿ ಅವ್ರ ಕೆಲಸಗಳನ್ನ ನಾವು ಒಂದ್ಸರಿ ಚೆಕ್ ಮಾಡಿದೀವಿ. ಇನ್ನೊಂದ್ಸರಿ ನಮ್ಮ AD ಅವ್ರು ಬಂದು ನೋಡಿ ಸ್ಕ್ರೂಟ್ನಿ ಮಾಡಿ ಆಮೇಲೆ ವೆರಿಫಿಕೇಶನ್ ಮಾಡಾದ್ಮೇಲೆ ಗೂಗಲ್ ಫಾರ್ಮ್ ಅಂತ ಹೊಸದಾಗಿ ಬಿಟ್ಟಿದ್ದಾರೆ. ಅದಕ್ಕೆ ಮಾಡಿದ ತಕ್ಷಣ ಅದೇ ಡೈರೆಕ್ಟ್ ಆಗಿ FTO ಬಂದಾಗ FTO ಮಾಡ್ತೀವಿ.